ಬಿಜೆಪಿ ತಂದೆ ಆದ ಕ್ಯಾಲ್ಕುಲೇಷನ್ ನಲ್ಲಿ ಬಿಸಿ ಇದೆ. ಆದರೆ ಅವರು ನೇರ ಇದಕ್ಕೆ ಧುಮುಕಕ್ಕೂ ಆಗಲ್ಲ. ಇಟ್ ಇಸ್ ಟೂ ಅರ್ಲಿ ಟು ಸೇ ಅಂತಾರೆ. ಬಿಜೆಪಿಯ ಕರ್ನಾಟಕ ಬಿಜೆಪಿಯಲ್ಲಿ ಮಹಾರಾಷ್ಟ್ರ ಬಿಜೆಪಿ ಜೊತೆ ಕನೆಕ್ಷನ್ ಇರೋರ ಹತ್ರ ಮಾತಾಡಿ ಕೇಳಿದ್ರೆ ಅವ್ರು ಹೇಳ್ತಾರೆ ಈ ಸಂದರ್ಭದಲ್ಲಿ ಏನೂ ಹೇಳೋದು ಕಷ್ಟ ಇದೆ. ಯಾಕಂದರೆ ನಂಬರ್ ಗೇಮು ನೇರ ಬಿಜೆಪಿ ಪರವಾಗಿ ಅಂತೇನು ಕಂಡು ಬರ್ತಿಲ್ಲ. ಈ ಮಹಾ ವಿಕಾಸ್ ಅಗಾಡಿ ಸರ್ಕಾರದಲ್ಲಿ ಬಂಡಾಯದ ಬಾವುಟ ಎದ್ದಿರೋದೇನೋ ನಿಜ. ಮೈತ್ರಿ ಸರ್ಕಾರದ ಬೆಳವಣಿಗೆಗಳನ್ನು ಗಮನಿಸ್ತಿದೆ ಬಿಜೆಪಿ ಈ ಕ್ಷಣ. ಸರ್ಕಾರದ ರಚನೆ ಅಂದರೆ ಬಿಜೆಪಿ ಸರ್ಕಾರ ರಚನೆಯ ಸಾಧ್ಯತೆಗಳ ಬಗ್ಗೆ ಸಮಾಲೋಚನೆ ಕೂಡ ಮಾಡ್ತಿರುವಂಥದ್ದು. ಇನ್ನು ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತಕ್ಕೆ ಆಗ್ರಹಿಸಲು ಬಿಜೆಪಿ ನಿರ್ಧಾರ. ಯಾಕಂದರೆ ಅಲ್ಪಮತದ ಸರ್ಕಾರ ಅಂದರೆ ಮೈನಾರಿಟಿ ಗೌರ್ಮೆಂಟ್ ಅಂತ ಆಗೋದ್ರೆ ಇವರು ಅವಿಶ್ವಾಸ ನಿರ್ಣಯವನ್ನು ಮಂಡಿಸ್ಬಿಟ್ರೆ ನೋ ಕಾನ್ಫಿಡೆನ್ಸ್ ಮೋಷನ್ ಅಲ್ಲಿಗೆ ಬಲವನ್ನು ತಮ್ಮ ಸಂಖ್ಯಾಬಲವನ್ನು ಸಾಬೀತುಪಡಿಸಬೇಕಾಗತ್ತೆ ಆನ್ ದ ಫ್ಲೋರ್ ಆಫ್ ದ ಹೌಸ್. ಅಲ್ಲಿನ ವಿಧಾನಸಭೆಯಲ್ಲಿ ಅವರು ತಮ್ಮ ಸಂಖ್ಯಾಬಲವನ್ನು ಸಾಬೀತುಪಡಿಸಬೇಕಾಗತ್ತೆ. ಅದು ಈ ಒಂದು ಸಂದರ್ಭದಲ್ಲಿ ಯಾವ ರೀತಿ ಪರಿಣಮಿಸುತ್ತೆ ಅಂತ ಕಾದು ನೋಡಬೇಕಿದೆ. ಯಾಕಂದರೆ ಇವತ್ತಿಗೂ ಈ ಕ್ಷಣಕ್ಕೂ ಎಕ್ಸಾಕ್ಟ್ ಆಗಿ ಎಷ್ಟು ಜನ ಏಕನಾಥ್ ಶಿಂದೆ ಜೊತೆ ಇದ್ದಾರೆ ಅನ್ನೋದು ಕ್ಲಾರಿಟಿ ಇಲ್ಲ. ಇನ್ನು ರಾಜ್ಯಪಾಲರ ಮೂಲಕ ಬಹುಮತ ಸಾಬೀತಿಗೆ ಸೂಚಿಸುವಂತೆ ಮನವಿ ಮಾಡೋದ್ರ ಜೊತೆಗೆ ತಮ್ಮದೇ ಆದ ರೀತಿಯಲ್ಲಿ ಒತ್ತಡವನ್ನು ಹೇರ್ತಿದ್ದಾರೆ ಬಿಜೆಪಿಯವರು ಮಹಾ ವಿಕಾಸ್ ಅಗಾಡಿಯ ಮೇಲೆ. ಅಷ್ಟಕ್ಕೂ ಬಿಜೆಪಿಯ ಸಂಖ್ಯಾಬಲ ಏನು, ಸಾಧ್ಯತೆ ಅಂತ ಹೇಳ್ತಾರಲ್ಲ, ಅದರ ಚಿತ್ರಣ ಇದರಿಂದ ನಾವು ತಿಳ್ಕೊಬೋದಾ? 106 ಸ್ವತಂತ್ರವಾಗಿ ಬಿಜೆಪಿಗೆ ಬಂದಿರುವಂಥದ್ದು. ಅದರ ಜೊತೆ ಬೇರೆ ಪಕ್ಷಗಳು ಪಕ್ಷೇತರರು ಎಲ್ಲ ಸೇರಿ ಇನ್ನೊಂದು 7 ಸೀಟ್ ಆಗುತ್ತೆ. ಅಲ್ಲಿಗೆ 113ಕ್ಕೆ ಬಂದು ನಿಲ್ತಾರೆ. ಈ 26 ಜನ ಯಾರು ಶಿವಸೇನೆಯನ್ನು ಬಂಡಾಯ ಎದ್ದಿದ್ದಾರೆ ಅವರಿಗೆ ನ್ಯಾಯಯುತವಾಗಿ ಬಿಜೆಪಿಗೆ ಬೆಂಬಲ ಸೂಚಿಸುವಂಥ ಅವಕಾಶ ಇವತ್ತಿಗಿಲ್ಲ. ಆದರೆ ಅವರ ರೆಸಿಗ್ನೇಷನ್ನಿಂದ ಟೋಟಲ್ ವಿಧಾನಸಭೆಯ ಸಂಖ್ಯಾಬಲವೇ ಕಡಿಮೆ ಆಗಿಬಿಡುತ್ತೆ. ಆ ಸಂಖ್ಯಾಬಲ ಕಡಿಮೆ ಆಗ್ತಿದ್ದಂತೆ ಮ್ಯಾಜಿಕ್ ಸಿಂಪಲ್ ಮೆಜಾರಿಟಿ ಅಥವಾ ಮ್ಯಾಜಿಕ್ ನಂಬರ್ ಅಂತ ನಾವೇನು ಕರಿತೀವಿ ಅದು ಕೂಡ 145ರಿಂದ ಮತ್ತಷ್ಟು ಕಡಿಮೆಗೆ ಬರುತ್ತೆ. ಇಲ್ಲಿಗೆ ಬಿಜೆಪಿ ಒಟ್ಟು ಬಲ ಆಗೋದು 139. ಮ್ಯಾಜಿಕ್ ನಂಬರ್ ಉಳಿಯೋದು 144ಕ್ಕೆ. ಆದರೆ ಇಲ್ಲಿ ನಾವು 26 ಸೇರಿಸಿದ್ದೀವಿ. ಇದು ಲೆಕ್ಕಕ್ಕೆ ಬರೋದಿಲ್ಲ. ಐಡಿಯಲಿ ಬಿಜೆಪಿ ಏನು ಮಾಡ್ಬೋದು ಇಲ್ಲಿಂದ ಅಂದರೆ ಕಾನೂನಾತ್ಮಕವಾಗಿ ಸಾಂವಿಧಾನಿಕ ಸಾಧ್ಯತೆಗಳೇನಿದೆ, ಗವರ್ನರ್ನ ಕರೆದು ಗವರ್ನರ್ ಮೇಲೆ ಒಂದು ಪ್ರಭಾವವನ್ನು ಬೀರಿ ಹೇಳಿ ಇಲ್ಲ ಇದು ಅಲ್ಪಮತದ ಸರ್ಕಾರ ಇದೆ, ನಮಗೆ ವಿಶ್ವಾಸ ಇಲ್ಲ, ಹಾಗಾಗಿ ನಾವು ಅವಿಶ್ವಾಸ ನಿರ್ಣಯವನ್ನು ಮಂಡನೆ ಮಾಡಿರಿ. ನೆಕ್ಸ್ಟ್ ಇವ್ರನ್ನ ರಿಸೈನ್ ಮಾಡಿಸ್ಬೇಕಾಗತ್ತೆ. ರಿಸೈನ್ ಮಾಡಿದ ಮೇಲೆ ಅವರು ಮತ್ತೊಂದು ಬಾರಿ ಚುನಾವಣೆಗೆ ಹೋಗಿ ಚುನಾವಣೆ ಆದ ನಂತರ ಅವ್ರು ಗೆದ್ದು ಬಂದು ಅವಾಗ ಅವರು ಮತ್ತೊಮ್ಮೆ ಬಿಜೆಪಿಗೆ ಬೆಂಬಲಿಸಿದಾಗ ಮಾತ್ರ ಅವರ ಮತ ಕೌಂಟ್ ಆಗೋದು ಬಿಜೆಪಿ ಪರವಾಗಿ. ಇವತ್ತಿಗೆ ಇರೋಂಥ ಸಂಖ್ಯೆಯಲ್ಲಿ ಇವರೇನಾದರೂ ಸರ್ಕಾರದ ವಿರುದ್ಧ ಮತ ಚಲಾವಣೆ ಮಾಡಿದ್ರೆ ಆ್ಯಂಟಿ ಡಿಫೆಕ್ಷನ್ ಲಾ ಮತ್ತು ಪಕ್ಷ ವಿರೋಧಿ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂಥ ಕಾನೂನಿನಲ್ಲಿ ಅವ್ರ ವಿರುದ್ಧ ಕ್ರಮ ಆಗುತ್ತೆ. ಏಕನಾಥ್ ಶಿಂದೆ ಅವರ ಒಂದು ಪ್ರಯತ್ನ ಮತ್ತು ಉದ್ದೇಶ ಏನಿದೆ ಅಂದರೆ 2/3 ಆಫ್ ದ ಪಾರ್ಟಿನ ಕರ್ಕೊಂಡ್ಬಿಡ್ಬೇಕು. ಏಕನಾಥ್ ಶಿಂದೆ ಹೇಳ್ತಿದ್ದಾರೆ ನೀವು ಬಿಜೆಪಿ ಜೊತೆ ನೀವು ಸರ್ಕಾರಕ್ಕೆ ನೀವು ಮುಂದಾಗಿ ಬಿಜೆಪಿ ಜೊತೆ ಸರ್ಕಾರ ಕಟ್ಟಿ. ನಾವು ಬಾಲಾ ಸಾಹೇಬ್ ಠಾಕ್ರೆ ಅವರ ಪಾಠವನ್ನು ಕಲ್ತಂಥವರು ಹಿಂದುತ್ವದ ಬಗ್ಗೆ ಯಾವುದೇ ರೀತಿಯ ಕಾಂಪ್ರಮೈಸ್ ಇಲ್ಲ. ಇಲ್ಲಿಗಾಗಲೇ ಬಂದು 16 ರೀತಿಯ ಕಾಂಪ್ರಮೈಸನ್ನು ನಾವು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಈ ಕಾಂಪ್ರಮೈಸನ್ನು ಇಲ್ಲಿಗೆ ನಿಲ್ಲಿಸಬೇಕಾಗತ್ತೆ. ಅದ್ರ ಜೊತೆಗೆ ಏಕನಾಥ್ ಶಿಂದೆ ಅವರೊಬ್ಬರೇ ಅಲ್ಲ, ಹಲವಾರು ಸಚಿವರು ಶಾಸಕರು ಈಗಾಗಲೇ NCP ಮತ್ತು ಕಾಂಗ್ರೆಸ್ ವಿರುದ್ಧ ಬಂಡಾಯ ಎದ್ದಿದ್ದಾರೆ. ಯಾಕಂದರೆ ಹಸ್ತಕ್ಷೇಪ ಅಂತ ಹೇಳಿ ಸಾಕಷ್ಟು ತಮ್ಮ ಅಭ್ಯಂತರವನ್ನು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಏಕನಾಥ್ ಶಿಂದೆ ಬಂಡಾಯ ಕಾರಣ ಅಲ್ಪಮತಕ್ಕೆ ಕುಸಿದ ಸರ್ಕಾರ. ವಿಧಾನಸಭೆಯಲ್ಲಿ ಬಿಜೆಪಿ ಅವಿಶ್ವಾಸ ನಿರ್ಣಯ ಮಂಡಿಸಬಹುದು. ಬಹುಮತ ಸಾಬೀತಿಗೆ ಸರ್ಕಾರಕ್ಕೆ ರಾಜ್ಯಪಾಲರು ಆದೇಶಿಸ್ಬೋದು. ರಾಷ್ಟ್ರಪತಿ ಆಡಳಿತಕ್ಕೆ ರಾಜ್ಯಪಾಲರು ಶಿಫಾರಸು ಕೂಡ ಮಾಡ್ಬೋದು. ರಾಷ್ಟ್ರಪತಿ ಆಡಳಿತ ಬಂದು ಮತ್ತೊಮ್ಮೆ ಚುನಾವಣೆ ಎದುರಿಸಬೇಕು. ಅದು ಕಂಪ್ಲೀಟ್ ವಿಸರ್ಜನೆ, ಇಡೀ ವಿಧಾನಸಭೆಯೇ ವಿಸರ್ಜನೆ ಆಗೋಗುತ್ತೆ. ಅದಾದ ನಂತರ ಚುನಾವಣೆ ಮಾಡಬೇಕು. ಸದ್ಯಕ್ಕೆ ಇರೋಂತೆ ನಡ್ಕೊಂಡು ಹೋಗಬೇಕು ಅಂದರೆ ಆಗಲೇ ಹೇಳಿದಾಗೆ 2/3 ಆಫ್ ದ ಪಾರ್ಟಿ 55 ಜನರಲ್ಲಿ 38 ಜನ ಏಕನಾಥ್ ಶಿಂದೆ ಜೊತೆ ಬಂದಿದ್ದೇ ಆದರೆ ಅವರಿಗೆ ಅವ್ರದ್ದೇ ಆದಂಥ ಪಕ್ಷ ಅನ್ನೋ ಒಂದು ಗುರುತು ಸಿಕ್ಕಿಬಿಡುತ್ತೆ. ಆ ಗುರುತನ್ನಿಟ್ಕೊಂಡು ಅವರು ಬಿಜೆಪಿಗೆ ಬೆಂಬಲ ಕೊಟ್ಟು ಅಲ್ಲಿಗೆ ಸಂಖ್ಯಾಬಲವನ್ನು ಏರಿಸೋದ್ರ ಜೊತೆಗೆ ಅವ್ರು ಸರ್ಕಾರವನ್ನು ರಚನೆ ಮಾಡುವಂಥ ಸಾಧ್ಯತೆ ಮತ್ತು ಅವರು ಬಿಜೆಪಿ ಜೊತೆ ಸೇರುವಂಥ ಸಾಧ್ಯತೆ. ಇನ್ನು ಸಾಧ್ಯತೆಗಳ ಯಾವ್ಯಾವ ರೀತಿ ಇದೆ? ಉದ್ಧವ್ ಠಾಕ್ರೆ CM ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು. ಈಗಾಗಲೇ ಹೇಳಿದ್ದಾರೆ ಏಕನಾಥ್ ಶಿಂದೆ ಅವರು, ನನಗೆ CM ಆಗೋ ಆಸಕ್ತಿ ಇಲ್ಲ.
ನನಗಿರೋ ಆಸಕ್ತಿ ಒಂದೇ, ಈ ಮೈತ್ರಿಯಿಂದ ಹೊರಗೆ ಬರಬೇಕು, BJP ಜೊತೆ ನಾವು ಸೇರ್ಕೊಂಡು ಸರ್ಕಾರ ಮಾಡಬೇಕು. ಆದರೆ ಶರದ್ ಪವಾರ್ ಕೊಟ್ಟಂಥ ಸಜೆಷನ್ ಏನು ಅಂದರೆ, ಏಕನಾಥ್ ಶಿಂದೆ ಅವ್ರನ್ನೇ CM ಮಾಡಿಬಿಡಿ. ಅವರಲ್ವ ಬಂಡಾಯ ಎಬ್ಸಿರೋದು, ಇದ್ರ ನಾಯಕತ್ವವನ್ನು ವಹಿಸ್ಕೊಂಡಿರೋದು, ಅವ್ರನ್ನೇ CM ಮಾಡಿಬಿಡಿ. ಇದು ಒಂದು ರೀತಿಯಲ್ಲಿ ಶರದ್ ಪವಾರ್ ಅವರ ಚಾಣಾಕ್ಷತನ. ಏಕನಾಥ್ ಶಿಂದೆನ ಸಿಕ್ಕಾಕ್ಸ್ಬಿಡೋದು. ಅಕಸ್ಮಾತ್ ಅವ್ರು CM ಆಗ್ತೀನಿ ಅಂತ ಒಪ್ಕೊಂಡ್ರೆ CM ಸ್ಥಾನಕ್ಕಾಗಿ ಪಕ್ಷದ ವಿರುದ್ಧ, ಪಕ್ಷದ ಸಿದ್ಧಾಂತ, ಅಲ್ಲಿನ ನಾಯಕತ್ವದ ವಿರುದ್ಧ ಬಂಡಾಯ ಎಬ್ಸಿದ್ರು ಅನ್ನೋ ಅಪಕೀರ್ತಿಗೆ ಇವರು ಪಾತ್ರರಾಗ್ತಾರೆ. ಆ ರೀತಿಯ ಒಂದು ಇನ್ಫೆಮಿ ಏಕನಾಥ್ ಶಿಂದೆ ಅವರಿಗೆ ಬೇಡ ಅಂತ ಹೇಳಿ ಅವರಿಗಾಗಲೇ ಘೋಷಣೆ ಮಾಡಿಬಿಟ್ಟಿದ್ದಾರೆ, ನನಗೆ CM ಆಗೋ ಆಸಕ್ತಿ ಇಲ್ಲ, ನನಗೆ ಈ ಮೈತ್ರಿಯಲ್ಲಿ ಇರೋದು ಇಷ್ಟ ಇಲ್ಲ, ಶಿವಸೇನೆ ಕೂಡ ಈ ಮೈತ್ರಿಯಲ್ಲಿ ಇರಬಾರ್ದು, ಹೊರಗೆ ಬರಬೇಕು. ಈ ಮೂಲಕ ಸಾಧ್ಯತೆ 3 ನೋಡೋಣ. ಈ ಮೂಲಕ ಅಗಾಡಿ ಸರ್ಕಾರ ಮುಂದುವರಿಸ್ಬೋದು. ಅದು ಯಾವಾಗ ಅಂದರೆ ಆ ರೀತಿ ಆದಾಗ ಮಾತ್ರ. ಸಾಧ್ಯತೆ 4, ಶಿಂದೆಗೆ CM ಸ್ಥಾನ ನೀಡಿದರೆ ಠಾಕ್ರೆ ಪ್ರಾಬಲ್ಯಕ್ಕೆ ಹೊಡೆತ. ಈಗ ಶಿವಸೇನೆ ಅಂದರೆ ನಮಗೆ ಗೊತ್ತಿರೋ ಹಾಗೆ ಬಾಲಾಸಾಹೇಬ್ ಠಾಕ್ರೆ, ಅದಾದ ನಂತರ ಉದ್ಧವ್ ಠಾಕ್ರೆ. ಒಂದು ಟೈಮಲ್ಲಿ ರಾಜ್ ಠಾಕ್ರೆ ಇದ್ದರು, ಅವ್ರು ಹೊರಗೋಗಿ MNS ಕಟ್ಟಿದ್ರಿಂದ ಅವರನ್ನ ಇವತ್ತು ನಾವು ಶಿವಸೇನೆ ಜೊತೆ ಸೇರಿಸಿ ಮಾತಾಡೋ ಹಾಗಿಲ್ಲ. ಸಾಧ್ಯತೆ 5, ಈ ಪ್ರಸ್ತಾವವನ್ನು ಉದ್ಧವ್ ಠಾಕ್ರೆ ಒಪ್ಪುವ ಸಾಧ್ಯತೆ ಕಡಿಮೆ. ಪಕ್ಷದ ಮೇಲೆ ಹಿಡ್ತಾನೆ ಹೋಗ್ಬಿಟ್ರೆ, ಈಗಾಗಲೇ ಇವ್ರು ಹೇಳ್ತಿದ್ದಾರೆ ಆದಿತ್ಯ ಠಾಕ್ರೆಗೆ ಬೇಡದೇ ಇರುವಂಥ ಒಂದು ಪ್ರಾಮುಖ್ಯತೆ ಕೊಡ್ತಿದ್ದೀರಿ, ಅವರ ಕಿರಿತನಕ್ಕೆ ನಮ್ಮ ಹಿರಿತನಕ್ಕೆ ಏನು ಒಂದು ಮಾನ್ಯತೆ ಇಲ್ವಾ? ಅವರ ಕಿರಿತನವನ್ನು ನಮ್ಮ ಹಿರಿತನಕ್ಕೆ ಸಮಾನವಾಗಿ ನೋಡ್ತಿದ್ದಾರಲ್ಲ. ಪಕ್ಷದಲ್ಲಿ ಎಂಥದ್ದಿದು, ಆದಿತ್ಯ ಠಾಕ್ರೆಗೆ ಪ್ರಶಂಸೆ, ಪ್ರಖ್ಯಾತಿ, ಪ್ರಚಾರ, ಇದೆಲ್ಲ ನಾವೆಲ್ಲ ಏನು ಮಾಡ್ತಿದ್ದೀವಿ ಅನ್ನೋ ಒಂದು ಅಸೂಯೆಯಲ್ಲಿ ಅವರು ಇರುವಂಥ ಸಂದರ್ಭದಲ್ಲಿ ಅವರಿಗೆ ಪಕ್ಷದ ಒಂದು ಆಡಳಿತದ ಚುಕ್ಕಾಣಿಯನ್ನು ಕೊಟ್ಟುಬಿಟ್ರೆ ಏನಾಗುತ್ತೆ? ಶಿಂದೆ ಪಟ್ಟಕ್ಕೆ NCP ಸಮ್ಮತಿ, ಆದರೆ ಕಾಂಗ್ರೆಸ್ ಅಸಮ್ಮತಿ. ಶಿಂದೆ ಪಟ್ಟ ಅಂದರೆ ಏನು? ಅವ್ರ ಪಟ್ಟ ಇರೋದು BJP ಜೊತೆ ಹೋಗುವಂತ. ಆದರೆ NCP ಏನು ಹೇಳಿದೆ ಅಂದರೆ ಅವ್ರನ್ನೇ CM ಮಾಡಿ ಅಂತ. ಕಾಂಗ್ರೆಸ್ ಅದಕ್ಕೆ ಒಪ್ತಿಲ್ಲ. ಕಾಂಗ್ರೆಸ್ಸು ಇವತ್ತುವರೆಗೂ ಅಲ್ಲಿ ಕಾಂಗ್ರೆಸ್ ಬಗ್ಗೆ ಕೂಡ ಈಗಾಗಲೇ ಒಂದಷ್ಟು ವದಂತಿಗಳು. ಅವರ ರಾಜ್ಯಾಧ್ಯಕ್ಷರಾದ ತೊರಾಟ್ ಅವರು ಅವರೇ ಪಕ್ಷ ಬಿಟ್ಬಿಟ್ರು ಅನ್ನೋ ವದಂತಿ ಬಂತು. ಅದಾದ ತಕ್ಷಣ ಬಂದು AICC ಒಂದು ಕ್ಲಾರಿಫಿಕೇಶನ್ ಕೊಡ್ತು, ಆ ರೀತಿ ಏನೂ ಇಲ್ಲ, ನಾವು ಬೆಳವಣಿಗೆಗಳನ್ನ ಗಮನಿಸ್ತಿದ್ದೀವಿ, ನಮ್ಮ ಪಕ್ಷ ಒಗ್ಗಟ್ಟಾಗಿದ್ದೀವಿ, 44 ಶಾಸಕರು ನಮ್ಮ ಜೊತೆನೇ ಇದ್ದಾರೆ, ನಾವು ಎಲ್ಲರ ಜೊತೆನೂ ಟಚ್ಚಲ್ಲಿದ್ದೀವಿ. ಇದ್ರ ಜೊತೆಗೆ ಸಂಜಯ್ ರಾವುತ್ ಮಾತಾಡ್ತಿದ್ದಾರೆ. ಸಂಜಯ್ ರಾವುತ್ ಶಿವಸೇನೆಯ MP, ಅವ್ರು ಹೇಳ್ತಾರೆ ಇಲ್ಲ ಅದು ಇದು ಅಂತ ಹೆದರಿಸಿ ಬೆದರಿಸಿ ಏಕನಾಥ್ ಶಿಂದೆ ಅವ್ರಿಗೆ ಬಂಡಾಯವನ್ನು ಎಬ್ಬಿಸೋ ಅಂತ ಮಾಡಿದ್ದಾರೆ BJP ಅವರು. IT, ED ಅಂತ ಒಂದು ಬೆದರಿಕೆಯನ್ನು ಒಡ್ಡಿದ್ದಾರೆ BJP ಅವರು. ಇದೆಲ್ಲ ಒಂದು ಕಡೆ. ಏಕನಾಥ್ ಶಿಂದೆ ಅವ್ರ ಮಗ ಬೇರೆ ಇದ್ದಾರೆ, ಅವರು ಸಂಸದರಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಈಗ ಸಂಖ್ಯಾಬಲವನ್ನು ಏಕನಾಥ್ ಶಿಂದೆ ಹೆಚ್ಚಿಸ್ಕೊಂಡ್ರೆ ಮಾತ್ರ ಅವರಿಗೆ ಒಂದು ರೀತಿಯಲ್ಲಿ ಆದೇಶಿಸುವಂಥ ಒಂದು ಅಧಿಕಾರ ಸ್ಥಾನ ಸಿಗುತ್ತೆ. ಆಗಲಿಲ್ಲ ಅಂದರೆ ಇತ್ಲಾಗೂ ಇಲ್ಲ ಅತ್ಲಾಗೂ ಇಲ್ಲ, ಸರ್ಕಾರ ಹಿಂಗೆ ಮುಂದುವರಿಯುತ್ತೆ. ಈ 26 ಜನದಲ್ಲಿ ಒಬ್ಬರಾಗೊಬ್ಬರು ಗುಜರಾತಿಂದ ಹೊರಟು ಮುಂಬೈಗೆ ವಾಪಸ್ ಬರ್ತಾರೆ. ಯಾಕಂದರೆ ಅವ್ರಿಗೂ ಅರ್ಥ ಆಗ್ಬಿಡುತ್ತೆ ಪರಿಣಾಮಕಾರಿಯಾಗಿ ಇದೇನು ವರ್ಕೌಟ್ ಆಗೋದಿಲ್ಲ, ಇನ್ನು ನಾವೇನಾದರೂ ಕ್ರಮ ಅಂತ ಹೋದರೆ ಪಕ್ಷ ವಿರೋಧ ಚಟುವಟಿಕೆ ಅಂತೇಳಿ ನಮ್ಮ ಮೇಲೇ ಕ್ರಮ ಆಗುತ್ತೆ, ಆ್ಯಂಟಿ ಡಿಫೆಕ್ಷನ್ ಲಾ ಬೇರೆ ಅಪ್ಲೈ ಆಗಿಬಿಡುತ್ತೆ, ನಮ್ಮ ಕತೆ ಮುಂದೆ ರಾಜಕೀಯ ಭವಿಷ್ಯ ಅದೊಂದು ರೀತಿ ಅತಂತ್ರ ಆಗೋಗುತ್ತೆ. ಹಾಗಾಗಿ ಒಬ್ಬರಾಗೊಬ್ಬರೇ ಆ ಒಗ್ಗಟ್ಟನ್ನು ಒಡ್ಕೊಂಡು ಹೊರಗೆ ಬಂದು ಶಿವಸೇನೆ ಸೇರ್ತಾರೆ. ನಾಳೆ ಮಧ್ಯಾಹ್ನ ಇರುವಂಥ 1 ಗಂಟೆಯ ಕ್ಯಾಬಿನೆಟ್ ಮೀಟಿಂಗ್ ಏನಿದೆ ಅದು ತನ್ನದೇ ಆದ ಒಂದು ವಿಶೇಷತೆಯನ್ನು ಪಡ್ಕೊಂಡಿದೆ. ಇಲ್ಲಿ ಆಗುವಂಥ ಸಾಕಷ್ಟು ನಿರ್ಧಾರಗಳು ಬಹುಶಃ ಈ ಪರಿಸ್ಥಿತಿಯ ನಿವಾರಣೆ ಕಡೆ ಇರುತ್ತೆ ಅಂತ ನಾವು ಭಾವಿಸ್ತಿದ್ದೀವಿ. ಅದು ಯಾವ ರೀತಿಯ ನಿರ್ಧಾರ ಅಂತ ಕಾದು ನೋಡಬೇಕಿದೆ. ನ್ಯೂಸ್ ಫಸ್ಟ್.